ನಮಸ್ಕಾರ. ಎಕ್ಸಾಮ್ಸ್ ನಂತರ ರಿಸಲ್ಟ್ ಶೀಟ್ಸನ್ನು ರೆಡಿ ಮಾಡಿದಾಗ ಮಕ್ಕಳು ಯಾವ ಯಾವ ವಿಷಯದಲ್ಲಿ ಫೇಲ್ ಆಗಿದ್ದಾರೆ ಅಂತ ಗುರುತಿಸಬೇಕಾದ್ರೆ ತುಂಬ ಸಮಯ ಹಿಡಿಯುತ್ತೆ. ಸುಲಭವಾಗಿ ನಾವು ಎಕ್ಸೆಲ್ ಮೂಲಕ ಯಾವ ವಿಷಯದಲ್ಲಿ ಮಗು ಫೇಲ್ ಆಗಿದೆ ಅನ್ನೋದನ್ನು ಪತ್ತೆ ನಾವು ಮಾಡಬಹುದು. ಇಲ್ಲಿ ನೀವು ಗಮನಿಸ್ತಿರ್ಬೋದು, ಫೇಲ್ ಆದ ಮಗುವಿನ ಅಂಕಗಳು ಕೆಂಪು ಬಣ್ಣದಲ್ಲಿ ಹೈಲೈಟ್ ಆಗಿದೆ. ಬನ್ನಿ ಹಾಗಾದ್ರೆ ನೋಡೋಣ ಯಾವ ರೀತಿ ಇದನ್ನ ನಾವು ಮಾಡಬಹುದು ಅಂತ. ಸೊ ನಾನಿಲ್ಲಿ ಒಂದು ಸೆಟ್ ಆಫ್ ಮಾರ್ಕ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಎಲ್ಲ ಅಂಕಗಳು ಕಪ್ಪು ಬಣ್ಣದಲ್ಲಿದೆ. ನನಗಿವಾಗ ಬೇಕಾಗಿರೋದು ಫೇಲ್ ಆದ ಮಗುವಿನ ಅಂಕಗಳು ಕೆಂಪು ಬಣ್ಣದಲ್ಲಿ ಹೈಲೈಟ್ ಆಗಬೇಕು. ಹಾಗಾದ್ರೆ ನಾವು ಮೊದಲಿಗೆ ಈ ಎಲ್ಲ ಅಂಕಗಳನ್ನ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ ನಂತರ ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಸೆಲ್ಸಿಗೆ ಹೋಗಿ ಫಾರ್ಮ್ಯಾಟ್ ಸೆಲ್ಸ್ ಅಲ್ಲಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮ್ ಅಲ್ಲಿ ಈ ಜನರಲ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಡಿಲೀಟ್ ಮಾಡಿ. ಡಿಲೀಟ್ ಮಾಡಿದ ನಂತರ ಸ್ಕ್ವೇರ್ ಬ್ರಾಕೆಟ್ ಓಪನ್ ಮಾಡಿ ಅಲ್ಲಿ ರೆಡ್ ಅಂತ ಟೈಪ್ ಮಾಡಿ. ಸ್ಕ್ವೇರ್ ಬ್ರಾಕೆಟ್ ಕ್ಲೋಸ್ ಮತ್ತೆ ಸ್ಕ್ವೇರ್ ಬ್ರಾಕೆಟ್ ಅನ್ನ ಓಪನ್ ಮಾಡಿ ಲೆಸ್ ದ್ಯಾನ್ 28 ಅಂತ ಟೈಪ್ ಮಾಡಿ ಸ್ಕ್ವೇರ್ ಬ್ರಾಕೆಟ್ ಕ್ಲೋಸ್ ಮಾಡಿ. ನಂತರ ಸೆಮಿಕೋಲನ್ ಅಂದ್ರೆ ಡಾಟ್ ಕೆಳಗಡೆ ಕಾಮ ಇರುವಂತದ್ದನ್ನ ನಾವು ಸೆಮಿಕೋಲನ್ ಅಂತ ಕರಿತೀವಿ. ಕಂಪಲ್ಸರಿ ಇಲ್ಲಿ ನಾವು ಎರಡು ಕಂಡೀಷನ್ ಅನ್ನ ಕೊಡ್ಲೇಬೇಕಾಗತ್ತೆ. ಸೊ ಸೆಮಿಕೋಲನ್ ನಂತರ ಮತ್ತೆ ಸ್ಕ್ವೇರ್ ಬ್ರಾಕೆಟ್ ಅನ್ನ ಓಪನ್ ಮಾಡಿ ಉಳಿದಿರುವ ಅಂಕಗಳು ಅಂದ್ರೆ ಪಾಸ್ ಆಗಿರುವ ಅಂಕಗಳು ನಿಮಗೆ ಯಾವ ಬಣ್ಣದಲ್ಲಿ ಬೇಕು ಆ ಬಣ್ಣವನ್ನು ನೀವು ಇಲ್ಲಿ ಟೈಪ್ ಮಾಡಿ. ನನಗೆ ಇವಾಗ ಅದು ಬ್ಲ್ಯಾಕ್ ಕಲರ್ ಅಲ್ಲಿ ಬೇಕು. ನಾನು ಬ್ಲ್ಯಾಕ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಸ್ಕ್ವೇರ್ ಬ್ರಾಕೆಟ್ ಕ್ಲೋಸ್ again square bracket open greater than or equal to 28 square bracket close. ನೋಡಿ ಕಂಡೀಷನ್ ಅನ್ನ ಏನು ಕೊಟ್ಟಿದ್ದೀನಿ, ಕಸ್ಟಮ್ ಅಲ್ಲಿ ಜನರಲ್ ಮೇಲೆ ಕ್ಲಿಕ್ ಮಾಡಿ ಆ ಜನರಲ್ ಅಲ್ಲಿ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ರೆಡ್ ಸ್ಕ್ವೇರ್ ಬ್ರಾಕೆಟ್ ಕ್ಲೋಸ್ ಮತ್ತೆ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಲೆಸ್ ದೆನ್ 28 ಅಂದ್ರೆ ಫೇಲ್ ಆಗಿರುವ ಅಂಕಗಳು ರೆಡ್ ಅಲ್ಲಿ ಹೈಲೈಟ್ ಆಗಬೇಕು, ಉಳಿದಿರುವ ಅಂಕಗಳು ಬ್ಲ್ಯಾಕ್ ಅಲ್ಲಿ ಹೈಲೈಟ್ ಆಗಿರಬೇಕು ಅಂತ ಹೇಳಿ ನಾನು ಟೈಪ್ ಮಾಡಿದ್ದೀನಿ. ಇವಾಗ ಓಕೆ ಅಂತ ಕೊಡ್ತಾ ಇದ್ದೀನಿ. ಸೊ ತಾವಿಲ್ಲಿ ಗಮನಿಸಬಹುದು ನೋಡಿ, ಯಾವ ಮಗುವಿನ ಅಂಕ 28ಕ್ಕಿಂತ ಕಡಿಮೆ ಇದೆಯೋ ನೋಡ್ರಿ 27 ಇದೆ, 27 ರೆಡ್ ಅಲ್ಲಿದೆ. ಇದನ್ನೇ ನಾನು ಇವಾಗ 28 ಅಂತ ಮಾಡಿದ್ರೆ ಅದು ಬ್ಲ್ಯಾಕ್ ಆಗುತ್ತೆ. ಪುನಃ ನಾನು ಅದನ್ನ 26 ಮಾಡ್ತಾ ಇದ್ದೀನಿ, ನೋಡಿ ರೆಡ್ ಆಗುತ್ತೆ. ಸೊ ಈ ರೀತಿ ಮಾಡುವುದರಿಂದ ನೀವು ಸುಲಭವಾಗಿ ಮಗು ಎಷ್ಟು ವಿಷಯದಲ್ಲಿ ಫೇಲ್ ಆಗಿದೆ ಅನ್ನೋದನ್ನ ಸುಲಭವಾಗಿ ಪತ್ತೆ ಮಾಡಬಹುದು. ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.